ಎಲ್ಲ ಮುಖಂಡರು ಹಾಗೆ ಪತ್ರಿಕಾ ಮಾಧ್ಯಮದವರು, ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಇದ್ದಾರೆ, ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು. ಇದು ಭಾಳ ಹಿಂದೆಯೇ ಅಂದರೆ ಒಂದು 2 ತಿಂಗಳ ಮುಂಚೆ ಮುಖ್ಯಮಂತ್ರಿಗಳು ಅವ್ರ ಕೈಯಿಂದ ಉದ್ಘಾಟನೆ ಆಗಬೇಕಾಯಿತು. ಕಾರಣಾಂತರಗಳಿಂದ ಅದು ಮುಂದೂಡಿ ಇವತ್ತು ಈ ಒಂದು ಟ್ರ್ಯಾಕ್ ಉದ್ಘಾಟನೆ ಆಗಿದೆ. ಸುಮಾರು 7 ಕೋಟಿ ಖರ್ಚಾಗಿದೆ ಇದಕ್ಕೆ. ಮತ್ತು ಇನ್ನು ಅನೇಕ ಕಡೆ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಇದರಲ್ಲಿ ಧಾರವಾಡಲ್ಲಿ, ಕೊಪ್ಪಳದಲ್ಲಿ ಕಂಪ್ಲೀಟ್ ಆಗಿದೆ, ಚಿಂತಾಮಣಿಲಾಗಿದೆ, ಸಿರ್ಸಿಲಾಗಿದೆ, ದಾಂಡೇಲಿ ಆಗಿದೆ, ಬಾಲ್ಕಿ, ಒಟ್ಟು 6 ಕಡೆ ಈ ಥರದ ಟ್ರ್ಯಾಕ್ಗಳು ಕಂಪ್ಲೀಟ್ ಆಗಿದೆ. ಮತ್ತು ಆನ್ಗೋಯಿಂಗು ಅಷ್ಟೇ, ಆನ್ಗೋಯಿಂಗ್ ವರ್ಕ್ಸು ಬೀದರಲ್ಲಿ, ಗುಲ್ಬರ್ಗಾದಲ್ಲಿ, ಯಾದಗಿರಿನಲ್ಲಿ, ಚಂದಾಪುರ, ಆನೇಕಲ್ ತಾಲೂಕು, ಅದೇ KGF ಮತ್ತು ಬೆಳಗಾವಿ 6 ಸ್ಥಳಗಳಲ್ಲಿ ಕಟ್ಟಡದ ಕೆಲಸ ಕಾಮಗಾರಿ ನಡೀತಾ ಇದೆ. ಮತ್ತು ಈ ವರ್ಷಕ್ಕೆ ಹೊನ್ನಾವರ, ಮಧುಗಿರಿ, ಈ ವರ್ಷ ರಾಣಿಬೆನ್ನೂರು, ಗೋಕಾಕು, ಸಕಲೇಶ್ವರ ಈ ವರ್ಷದ ಬಡ್ಜೆಟಲ್ಲಿ ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಮತ್ತು ಸ್ವಯಂ ಚಾಲಿತ ಪರೀಕ್ಷಾ ಪಥಗಳ ನಿರ್ಮಾಣ, ಒಟ್ಟು ಜ್ಞಾನಭಾರತಿ, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಹಾಸನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ, ಕಂಪ್ಲೀಟ್ ಆಗೋಗಿದೆ. ಮತ್ತು ಮಂಗಳೂರಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತು ಉಳಿದಾಗೆ ಈ ವರ್ಷಕ್ಕೆ ಎಲ್ಲ ಆನ್ಗೋಯಿಂಗು ದೇವನಹಳ್ಳಿ, ಕೋಲಾರ, ಹೊಸಪೇಟೆ, ಗದಗ, ಬಳ್ಳಾರಿ, ವಿಜಯಪುರ, ಬೀದರು, ಯಾದಗಿರಿ, ದಾವಣಗೆರೆ ಡ್ರೈವಿಂಗ್ ಟ್ರ್ಯಾಕು ನಿರ್ಮಾಣ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಎಲ್ಲ ಒಂದು ಈ ವರ್ಷದಲ್ಲಿ ಎಲ್ಲ ಕೂಡ ಮುಗಿಸ್ತೀವಿ. ಮತ್ತು ಈ ವರ್ಷಕ್ಕೆ ನಾಗಮಂಗಲದಲ್ಲಿ, ಯಲಹಂಕದಲ್ಲಿ, ಶಿರಸಿದಲ್ಲಿ, ಸಕಲೇಶ್ವರ, KGF, ಚಿಂತಾಮಣಿ, ಸಾಗರ, ಗೋಕಾಕು, ರಾಣಿಬೆನ್ನೂರು, ದಾಂಡೇಲಿ, ಬಾಲ್ಕಿ, ಬೈಲಹೊಂಗಲ ಅದನ್ನು ಈ ವರ್ಷ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಡಿದ್ದೀವಿ. ಮತ್ತು ನಮ್ಮ ಉದ್ದೇಶ ಏನಂದರೆ, ಈ ಸ್ವಯಂ ಚಾಲಿತ ಈ ಟ್ರ್ಯಾಕ್ಸ್ ಇದ್ದರೆ ಮೊದಲು ಭಾಳ ಕಡಿಮೆ ಇರ್ತಿತ್ತು, ಎಲ್ಲರೂ ಕೂಡ ಭಾಳ ದೂರ ಹೋಗಬೇಕಾಗ್ತಿತ್ತು. ಅದಕ್ಕೆ ನಾವು ಜಿಲ್ಲೆಗೆ ಒಂದು ಇರಬೇಕು ಅಂತ ತೀರ್ಮಾನ ತಗೊಂಡು ಬಹುತೇಕ ಈ ವರ್ಷದ ಕೊನೆಯಷ್ಟೊತ್ತಿಗೆ ಒಟ್ಟು 42, ಕೆಲವು ಜಿಲ್ಲೆಗಳಲ್ಲಿ 2 ಇರುತ್ತೆ, ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ, ಒಟ್ಟು 42 ಟ್ರ್ಯಾಕ್ಸು ಕಂಪ್ಲೀಟ್ ಆಗೋದ್ರಿಂದ ಭಾಳ ದೂರ ಹೋಗಬೇಕಾಗಿಲ್ಲ ಡ್ರೈವಿಂಗ್ ಲೈಸೆನ್ಸು ತಗೊಳ್ಳೋದಕ್ಕೆಲ್ಲನೂ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅಷ್ಟೇ, ಅದನ್ನು ಕೂಡ ಸಾಕಷ್ಟು ಜನಕ್ಕೆ ತೊಂದರೆ ಆಗಿದ ರೀತಿ ಹೆಚ್ಚುವರಿಯಾಗಿ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಈ ಒಂದು ಕೇಂದ್ರ ಆಗಬೇಕಾಗಿದ್ದರೆ ನಮ್ಮ ಸ್ಪೀಕರ್ ಅವರ ವಿಶೇಷ ಆಸಕ್ತಿ, ಅವರ ಆಸಕ್ತಿಯಿಂದ ಹಿಂದೆ ಎಲ್ಲ ಜಾಗ ಕೊಡಿಸಿ ನಮಗೆ ಇದನ್ನು ಇವತ್ತು ಉದ್ಘಾಟನೆಗೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನೊಂದು ಈಗ ಮಂಗಳೂರು ನಗರಕ್ಕೆ ಸುಮಾರು 7 ನಗರಗಳಿಗೆ 100 ಬಸ್ಸು, 50 ಬಸ್ಸು ಒಂದು ನಗರಕ್ಕೆ, 7 ನಗರಗಳಿಗೆ 8 ನಗರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ಬಸ್ಸಸ್ಸು. ನಮಗೆ ಡಿಪೋ ಬೇಕು, ನಾನು ಮೊನ್ನೆನೇ ಹೇಳಿದ್ದೀನಿ. ಆಮೇಲೆ ನಮ್ಮ ದಿನೇಶ್ ಗುಂಡ್ರಾವ್ಗೆ ಹೇಳಿದೆ ನಾನು ಜಾಗ ಹುಡುಕೊಡ್ಬೇಕು ಅಂತ. ಈಗ ನಮ್ಮ ಖಾದರ್ ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು, ಚೌಟ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ನಮಗೆ ಅಗತ್ಯವಾಗಿ ಒಂದು ಡಿಪೋ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ಬಸ್ಸಸ್ಗೆ. ಡಿಪೋ ಬಸ್ ಸ್ಟ್ಯಾಂಡ್ ನೀವು ಜಾಗ ಕೊಟ್ಟರೆ 2 ಮಾಡಿಕೊಡ್ತೀವಿ ಅಲ್ವಾ, ನೀವು ಜಾಗ ಕೊಟ್ಟರೆ 2 ಕೂಡ ಬೇಗ ಮಾಡಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತಂದರೆ UPA ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ 20 ಲಕ್ಷ ಇರ್ತಿತ್ತು. ಗ್ರಾಮಾಂತರ ಪ್ರದೇಶ, ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTCಗೆ 25%, 5 ಲಕ್ಷ ಸಂಸ್ಥೆದು, 5 ಲಕ್ಷ ಸ್ಟೇಟ್ ಗೌರ್ಮೆಂಟು 25%, ಇನ್ನು 10 ಲಕ್ಷ ಅಂದರೆ 50% ಕೇಂದ್ರ ಸರ್ಕಾರ ಕೊಟ್ಬಿಡೋದು. ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವಾಗ ಸಿಗ್ತಾಯಿತ್ತು, ಕೇವಲ 25%ಗೆ ಆವಾಗ ನಮಗೆ ಸಿಗ್ತಾಯಿತ್ತು. ಆಮೇಲೆ ಬೆಂಗಳೂರು ನಗರಕ್ಕೆ 50% ಸಬ್ಸಿಡಿ,
50% ಸಂಸ್ಥೆಯವರು ಹಾಕ್ಕೋಬೇಕಾಗಿತ್ತು, 25% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಕ್ಕೊಂಡ್ರೆ ಅರ್ಧ ಬೆಲೆಗೆ ನಮ್ಮ ಬಸ್ ಸಿಕ್ಬಿಡೋದು. ಆಗ ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಬಸ್ಸುಗಳು ಸಿಗ್ತಾಯಿತ್ತು. ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಬರಬೇಕು ಅಂತ NDA ಸರ್ಕಾರ ಬಂದ ಮೇಲೆ ತೀರ್ಮಾನ ತೊಗೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಇವತ್ತೇನು ಕಾರುಗಳು ಕೂಡ ಎಲೆಕ್ಟ್ರಿಕ್ ಬಸ್ಸು, ಎಲೆಕ್ಟ್ರಿಕ್ ಕಾರುಗಳು ಕೂಡ ಬಂದಿದೆ, ಸ್ಕೂಟರ್ಸ್ ಬಂದಿದೆ, ಆಟೋ ಬಂದಿದೆ. ಇನ್ನು ಮುಂದಕ್ಕೆ ಇನ್ನು ಬೇರೆ ಹೈಡ್ರೋ ಬರ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಸೈನ್ಸು ಮುಂದಕ್ಕೆ ಹೋದ ಬೆಳೀತಾ ಸೋಲಾರು ವೆಹಿಕಲ್ಸು ಕೂಡ ಬರ್ಬೋದು ಮುಂದಕ್ಕೆ. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳು ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇದು ತೀರ್ಮಾನ ತೊಗೊಂಡಿದ್ದಾರೆ. ಅದೇನಂದರೆ ನಮಗೆ ಕೊಡಲ್ಲ ಬಸ್ಸು. ಈಗ ನಾವು ಟೆಂಡ್ರ್ ಕರೀತಾರೆ, ಟೆಂಡ್ರ್ ಕರೆದು ಟಾಟಾ, ಲೇಲ್ಯಾಂಡು ಯಾರಾದರೂ ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದಾಗ ಸಬ್ಸಿಡಿ ಅವರಿಗೆ ನೇರವಾಗಿ ಹೋಗುತ್ತೆ. ಬಸ್ ಅವ್ರದ್ದು, ಮೈಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು. ನಮ್ಮದು ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ನಮ್ಮ ಚೌಟ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸ್ಥೆಗಳಿಗೆ ಕೊಡೋ ರೀತಿ, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಸಂಸ್ಥೆಗಳಿಗೆ ಕೊಡೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದನ್ನು ನಾನು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದೆ. ಆಮೇಲೆ ಇದು ಅಷ್ಟೇ GST ಇನ್ಪುಟ್ಟು. ಇದು ಬಸ್ ಏನಾಗುತ್ತೆ, 1,80,00,000 2 ಕೋಟಿ ಆಗಿಬಿಡುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗೆ. GST ಇನ್ಪುಟ್ ಕೊಡ್ತಿರಲಿಲ್ಲ. ಆಮೇಲೆ ನಾನು ಮೀಟಿಂಗಲ್ಲಿ ಹೇಳಿದೆ, GST ಇನ್ಪುಟ್ ಕೊಡಿ, ಬಸ್ ತಯಾರಿಸೋರಿಗೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಿದ್ರೆ ಸಹಜವಾಗಿ ನಮಗೆ ಕಿಲೋಮೀಟ್ರಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಎರಡನೇದು ಏನು ಹೇಳಿದೆ ಅಂದರೆ, ಸಲಹೆ ನಮ್ಮ ಪವರು ಏನಾಗುತ್ತೆ, ಅವರು ಪಬ್ಲಿಕಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ರೆ 3-4 ರೂಪಾಯಿ ಪವರ್ ಸಿಗುತ್ತೆ. ಈಗಾದರೆ 8 ರೂಪಾಯಿ ಕೊಡಬೇಕು ಸರ್ಕಾರದಾದರೆ. ಅದರಿಂದ ಅದೊಂದು ಆದರೆ ನಮಗೆ ಎರಡು ಪವರ್ ಎಲ್ಲ ತೊಗೋಬೇಕು ಅನ್ನೋದೊಂದು, ಮತ್ತು GST ಇನ್ಪುಟ್ಟು ಎರಡೂ ಕೊಟ್ಟರೆ ಬಸ್ ಬೆಲೆ ತಯಾರಿಸೋರಿಗೆ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಸಹಜವಾಗಿ ಅವ್ರ ರೇಟು ಕೊಟ್ಟು ಕಡಿಮೆ ಮಾಡ್ತಾರೆ. ಹಾಗೇನಾಗುತ್ತೆ, ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ಮತ್ತು ಗ್ರಾಹಕರು ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಡ್ರೈವರು ನಮಗೆ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ಗಳಾದರೆ ಜವಾಬ್ದಾರಿಯುತವಾಗಿ ಓಡಿಸ್ತಾರೆ. ಪ್ರೈವೇಟು ಡ್ರೈವರ್ಗಳಾದರೆ ಅಷ್ಟು ಇಲ್ಲ. ಅದು ಎಲ್ಲ ಕಂಪ್ನೀಸು ಅಂತಲ್ಲ, ಟಾಟಾದವರು ಚೆನ್ನಾಗಿ ಮಾಡ್ತಾರೆ, ಇನ್ನೊಂದು 2 ಕಂಪ್ನಿರು ಅಷ್ಟಕ್ಕಷ್ಟೇ. ಅದರಿಂದ ಹೇಳಿದ್ದೀವಿ. ಅದರಲ್ಲಿ ಡ್ರೈವರು ನನಗೇನು ಡೌಟು, ಆದರೆ ಉಳಿದಿರ್ತಕ್ಕಂಥ 2 ಕೂಡ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ. ನೀವು ಸಮಯ ಬಂದಾಗ ಇದನ್ನು ಹೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು ಈ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ಸ್ ನೀವೇ ನೋಡಿರಬೇಕು, 2 ನಿಮಿಷ 25 ಸೆಕೆಂಡ್ ಎಲ್ಲ ಭಾಳ ಚೆನ್ನಾಗಿದೆ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ನಮ್ಮದಾಗುತ್ತೆ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ. ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೇನೆ.